ಬಾಂಗ್ಲಾದೇಶದಲ್ಲಿ ಮತ್ತೊಬ್ಬ ಹಿಂದೂ ಯುವಕನ ಬರ್ಬರ ಕೊಲೆ ಹಾಕಿಬಿಟ್ಟಿದೆ. ಬಾಂಗ್ಲಾದೇಶದಲ್ಲಿ ಇನ್ನೂ ಕೂಡ ನಿಲ್ತಾ ಇಲ್ಲ ಹಿಂಸಾಚಾರ. ಹಿಂದೂಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ನಡೀತಾ ಇದೆ. ಅಲ್ಲಿ ಮತ್ತೊಬ್ಬ ಯುವಕನ ಬಲಿಯಾಗ್ಬಿಟ್ಟಿದೆ, ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಒಂದೇ ತಿಂಗಳಲ್ಲಿ ಇದು 3ನೇ ಹತ್ಯೆ ಅಂತ ಹೇಳಲಾಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಇನ್ನೂ ಕೂಡ ಮುಂದುವರಿತಾ ಇದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ, ಕ್ರೌರ್ಯ ಎಲ್ಲವೂ ಕೂಡ ಮುಂದುವರಿತಾ ಇದೆ. ಇನ್ನೂ ಕೂಡ ಸುಮ್ಮನಾಗ್ತಾ ಇಲ್ಲ. ಅಲ್ಲಿನ ಕೆಲ ಕಿಡಿಕೇಡಿಗಳು ಮುಸ್ಲಿಂ ಗುಂಪೊಂದು ಹಿಂದೂಗಳನ್ನ ಹುಡುಕಿ ಕೊಲೆ ಮಾಡ್ತಾ ಇದ್ದಾರೆ. ಇದು ಹೆಂಗಾಯ್ತು ಅಂದ್ರೆ, ಹಿಂದೆ ಕಾಶ್ಮೀರಿ ಪಂಡಿತರನ್ನ ಹೆಂಗೆ ಕೊಲೆ ಮಾಡ್ತಾ ಇದ್ರಲ್ಲ ಅಲ್ಲಿ, ಅದೇ ರೀತಿಯಾಗಿ ಈಗ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ. 1 ತಿಂಗಳಲ್ಲಿ 3ನೇ ಹತ್ಯೆ ನಡೆದಿದೆ. ಹಿಂದೂಗಳನ್ನ ಹುಡುಕಿ ಕೊಲೆ ಮಾಡ್ತಾ ಇದ್ದಾರೆ, ಹಲ್ಲೆ ಮಾಡ್ತಾ ಇದ್ದಾರೆ, ಮನೆಗಳಿಗೆ ಬೆಂಕಿಯನ್ನು ಹಚ್ತಾ ಇದ್ದಾರೆ, ಜೀವಂತವಾಗಿ ಸುಟ್ಟು ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಕ್ರೌರ್ಯವನ್ನ ಮೆರಿತಾ ಇದ್ದಾರೆ. ಅಲ್ಲಿ ಇನ್ನೂ ಕೂಡ ಇದು ನಿಲ್ಲುತ್ತಾ ಇಲ್ಲ. ಯಾಕೆಷ್ಟು ದ್ವೇಷ ಹಿಂದೂಗಳ ಮೇಲೆ? ಅಲ್ಲಿ ಹಿಂದೂಗಳ ಅಂತ ಹೇಳ್ಕೊಂಡು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆನೇ ಇಲ್ಲದಂತಾಗಿದೆ. ಅಲ್ಲಿನ ಸರ್ಕಾರ ಕೂಡ ಕೈ ಕೊಟ್ಟು ಕೂತ್ಬಿಟ್ಟಿದೆ, ಕಣ್ಣು ಮುಚ್ಚಿಕೊಂಡಿದೆ. ಹಿಂದೂಗಳ ರಕ್ಷಣೆಗಾಗಿ ಯಾರೂ ಕೂಡ ಅಲ್ಲಿ ಮುಂದೆ ಬರ್ತಾ ಇಲ್ಲ. ಭಾರತ ದೇಶ ಕೂಡ, ಕೇಂದ್ರ ಸರ್ಕಾರ ಕೂಡ ಅವರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ಆದರೆ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ಲಿ ಇರುವಂತಹ ಕೆಲ ದುಷ್ಕರ್ಮಿಗಳು ಅವರು ಈ ರೀತಿಯಾಗಿ ಕೃತ್ಯವನ್ನು ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ. ಹಿಂದೂ ವ್ಯಕ್ತಿ ಬಚೇಂದ್ರ ಏನಿದ್ದಾರೆ, ಬಿಸ್ವಾಸ್ ಅವರನ್ನು ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಸುಳ್ಳು ಧರ್ಮ ನಿಂದನೆಯ ಆರೋಪದ ಮೇಲೆ ಚಂದ್ರದಾಸ್ ಹತ್ಯೆ ನಡೆದಿತ್ತು. ಕಾರ್ಖಾನೆಯ ಕೆಲಸಗಾರ ದೀಪು ಚಂದ್ರದಾಸ್ ಏನಿದ್ದಾರೆ, ಅವರನ್ನು ಹತ್ಯೆ ಮಾಡಲಾಗಿತ್ತು. ಚಂದ್ರದಾಸ್ ಹತ್ಯೆ ವೇಳೆಯಲ್ಲೇ ಈಗ ಬಿಸ್ವಾಸ್ 40 ವರ್ಷದ ವ್ಯಕ್ತಿಯನ್ನು ಹತ್ಯೆ ಮಾಡಲಾಗಿದೆ. ಬಾಲುಕಾವ್ ಉಪಜಿಲ್ಲೆಯಲ್ಲಿ ಗಾರ್ಮೆಂಟ್ ಕಾರ್ಖಾನೆಯಲ್ಲಿ ಕೆಲಸವನ್ನು ಮಾಡ್ತಿದ್ದ ಬಿಸ್ವಾಸ್. ಈ ಬಿಸ್ವಾಸ್ ಏನಿದ್ದಾನೆ, ಆತನ ಹತ್ಯೆಯ ನಂತರ ಈಗ ಬಚೇಂದ್ರ ಬಿಸ್ವಾಸ್ ಹತ್ಯೆ ಆಗಿದೆ. ಬಾಂಗ್ಲಾದೇಶದಲ್ಲಿ ನೋಡಿ ಯಾಕೆ ಹಿಂಗೆ ಆಗ್ತಾ ಇದೆ? ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೌರ್ಯವನ್ನು ಮರಿತಾ ಇದ್ದಾರೆ? ಹಿಂದೂಗಳ ಕಂಡ್ರೆ ಅವ್ರಿಗೆ ಯಾಕೆ ಆಗ್ತಾ ಇಲ್ಲ? ಏನಿದರ ಉದ್ದೇಶ? ಯಾಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ? ಅಲ್ಲಿನ ಸರ್ಕಾರವೂ ಕೂಡ ಯಾಕೆ ನಿಯಂತ್ರಣವನ್ನು ಕಳೆದುಕೊಳ್ತಾ ಇದೆ? ಇವರನ್ನು ಹತ್ತಿಕ್ಕುವಲ್ಲಿ, ಬಂಧಿಸುವಲ್ಲಿ, ಅವರನ್ನು ನಿಯಂತ್ರಣ ಮಾಡುವಲ್ಲಿ ಯಾಕೆ ವಿಫಲ ಆಗ್ತಾ ಇದೆ? ಬಾಂಗ್ಲಾದೇಶದ ಸಮಸ್ಯೆ ಏನು? ಬಾಂಗ್ಲಾದೇಶದಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಹಿಂದೆ ಅಲ್ಲಿನ ಪ್ರಧಾನಿ ಕೂಡ ಓಡಿ ಬಂದಿದ್ರು ಭಾರತಕ್ಕೆ. ಆದರೆ ಈಗ ಅಲ್ಲಿ ಯಾರು ಹಿಂದೂಗಳಿದ್ದಾರೆ ಅವ್ರ ಮೇಲೆ ಜಾಸ್ತಿ ಈ ರೀತಿಯಾಗಿ ದೌರ್ಜನ್ಯ ಆಗ್ತಾ ಇದೆ. ನೋಡಿ, ಇದರ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳೋದಾದರೆ, ವಿಪಕ್ಷ ನಾಯಕ ಆಗಿದ್ದಂತಹ ಉಸ್ಮಾನ್ ಹಾದಿ ಏನಿದ್ದಾರೆ, ಅವರ ಹತ್ಯೆ ಆಗಿತ್ತು. ಆ ಹತ್ಯೆಯ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಭುಗಿಲೆದ್ದಿತ್ತು. ಚುನಾವಣಾ ಪ್ರಚಾರದ ವೇಳೆ ಹವಾಮಿ ಲೀಗ್ ಪಕ್ಷದ ಉಸ್ಮಾನ್ ಹದಿ ಏನಿದ್ದಾನೆ ಅವರ ಮೇಲೆ ಫೈರಿಂಗ್ ಕೂಡ ನಡೆದಿರುತ್ತೆ. ಸಿಂಗಾಪುರದಲ್ಲಿ ಚಿಕಿತ್ಸೆಗೆ ಅಂತ ಅವರು ಸೇರಿಕೊಂಡಿರ್ತಾರೆ. ಆದರೂ ಕೂಡ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ಉಸ್ಮಾನ್ ಅವರು ಸಾವನ್ನಪ್ತಾರೆ, ಉಸ್ಮಾನ್ ಹಾದಿ ಅವರು. ಈ ಹತ್ಯೆಯಿಂದ ಆಕ್ರೋಶಗೊಂಡಂಥವರು ಏನು ಮಾಡ್ತಾರೆ? ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡ್ತಾರೆ, ದಾಳಿಗಳನ್ನು ಮಾಡ್ತಾರೆ, ಸಿಕ್ಕಲ್ಲಿ ಧ್ವಂಸವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಪ್ರಥಮ್ ಆಲೋ ಪತ್ರಿಕೆ ಏನಿದೆ ಅದು ಅಲ್ಲಿ ಪ್ರಕಟ ಮಾಡುತ್ತೆ ದಾಳಿ ಹೆಂಗಾಗಿತ್ತು ಅಂತ ಅಲ್ಲಿ ಬಾಂಗ್ಲಾದೇಶದಲ್ಲಿ. ಹೀಗಾಗಿ ಬಾಂಗ್ಲಾದ ಕೆಲವೆಡೆ ಬೆಂಕಿಗಳನ್ನು ಹಚ್ತಾರೆ ಪ್ರತಿಭಟನೆ ಮಾಡೋರು, ತಮ್ಮ ಆಕ್ರೋಶವನ್ನು ಹೊರಗೆ ಹಾಕ್ತಾರೆ. ಮೊಹಮ್ಮದ್ ಯುನೆಸ್ ಸರ್ಕಾರ ಏನಿತ್ತು ಅದರ ವಿರುದ್ಧ ತೀವ್ರವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದಕ್ಕೂ ಹಿಂದೆ ಕೂಡ ಇದೆಲ್ಲವೂ ಕೂಡ ಡಿಸೆಂಬರ್ 19 ಆಗಿತ್ತು. ಅದಕ್ಕೂ ಹಿಂದೆ ಕೂಡ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಆಗಿತ್ತು. ಆಗಿನ ಪ್ರಧಾನಿ ಏನಿದ್ದಾರೆ ಹಸೀನಾ ಅವರು ಯಾವುದೋ ಒಂದು ವಿಚಾರದ ಬಗ್ಗೆ ದಾಳಿ ಮಾಡ್ರಿ ಅಂತ ಹೇಳಿದ್ರೆ ಸಾಕಷ್ಟು ಜನ ಪ್ರಾಣವನ್ನು ಕಳೆದುಕೊಂಡಿದ್ರು. ಈಗ ಒಂದು ಮುಸ್ಲಿಂ ಸಮುದಾಯದ ಗುಂಪೊಂದು ಈ ರೀತಿಯಾಗಿ ಕ್ರೌರ್ಯವನ್ನು ಅಲ್ಲಿ ಮರಿತಾ ಇದೆ. ಹಿಂದೂಗಳನ್ನು ಹುಡುಕಿ ಹತ್ಯೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಕಳೆದ ವರ್ಷವಷ್ಟೇ ಏನಾಗಿತ್ತು,
ಶೇಖ್ ಹಸೀನಾ ಏನಿದ್ದಾರೆ, ಹಸೀನಾ ಅವರು ಅಧಿಕಾರದಿಂದ ಕೆಳಗಿಳಿದಾಗ ಅಥವಾ ಅವ್ರನ್ನ ಇಳಿಸುವಲ್ಲಿ ಸಾಕಷ್ಟು ಪ್ರತಿಭಟನೆಗಳಾಗಿದ್ವು. ಪ್ರತಿಭಟನಾಕಾರರು ಯಾವ ರೀತಿಯಾಗಿ ಅವರ ಮನೆಗಳಿಗೆ ನುಗ್ಗಿ ಅಲ್ಲಿನ ಅಧಿಕಾರಿಗಳ ಮೇಲೆ, ರಾಜಕಾರಣಿಗಳ ಮೇಲೆ ಧ್ವಂಸವನ್ನು ಮಾಡಿದ್ರು, ಹಲ್ಲೆಯನ್ನು ಮಾಡಿದ್ರು, ಆ ಘಟನೆಗಳು ಈಗಲೂ ಕೂಡ ಕಣ್ಮುಂದೆ ಇದೆ. ಈಗಲೂ ಕೂಡ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿದ್ದಕ್ಕೆ, ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದಕ್ಕೇನೆ ಅವರು ಶೇಖ್ ಹಸೀನಾ ಅವರು ಅವರ ಬಾಂಗ್ಲಾದೇಶವನ್ನು ಬಿಟ್ಟು ಓಡಿ ಬಂದಿದ್ರು, ಭಾರತಕ್ಕೆ ಬಂದು ಇಲ್ಲಿ ನೆಲೆಸಿದ್ರು, ಆಶ್ರಯವನ್ನು ಪಡೆದಿದ್ರು. ಹಿಂದೆ ಅವರಿಗೆ ಮರಣದಂಡನೆ ಕೂಡ ಆಗಿತ್ತು. ಆದರೆ ಅವರು ವಾಪಸ್ ಹೋಗೋಕ್ಕೆ ಅಥವಾ ಭಾರತಕ್ಕೆ ಅವರು ಮನವಿ ಮಾಡಿದ್ರೆ ಕಳಿಸ್ಕೊಡಿ ಅಂತ. ಅದಕ್ಕೆ ಭಾರತದ ಸದ್ಯಕ್ಕೆ ಏನು ಪ್ರತಿಕ್ರಿಯೆ ನೀಡಿರಲಿಲ್ಲ. ಆದರೆ ಈ ಒಂದು ವಿಚಾರವಾಗಿ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಅಲ್ಲಿ ಹಿಂಸಾಚಾರ ಈಗ ಮತ್ತೆ ಕೂಡ ಭುಗಿಲೇಳ್ತಾ ಇದೆ. ಪ್ರತಿಭಟನಾಕಾರರು ಸುಮ್ಮನೆ ಇರ್ತಾ ಇಲ್ಲ, ಧ್ವಂಸವನ್ನು ಮಾಡ್ತಾ ಇದ್ದಾರೆ. ಈಗ ಪ್ರಾಣವನ್ನೇ ತೆಗೆಯೋಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಯಾರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮುಖ್ಯವಾಗಿ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ ಅಲ್ಲಿ. ಇದು ಖಂಡನೀಯ ಅಂತ ನಾನಾ ದೇಶಗಳು ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ನೀಡ್ತಾ ಇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಭಾರತ ಕೂಡ ಈಗ ಏನಾದರೂ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಇಲ್ಲಾಂದರೆ ಹಿಂದೂಗಳ ಇನ್ನೆಷ್ಟು ಕೊಲೆ ಆಗುತ್ತೋ ಗೊತ್ತಿಲ್ಲ. ಒಂದೊಂದು ದಿನ ಒಂದೊಂದು ರೀತಿಯಾಗಿ ಹಿಂದೂಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ, ಬೆಂಕಿಯನ್ನು ಹಚ್ಚುತ್ತಾ ಇದ್ದಾರೆ, ಮನೆಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಈಗ ಶೇಖ್ ಹಸೀನಾ ಏನಾಯ್ತು, ಅಲ್ಲೊಂದು ಹೋದ ಮೇಲೆ ಮೊಹಮ್ಮದ್ ಹುಸೇನ್ ಮಧ್ಯಂತರ ಸರ್ಕಾರ ರಚನೆ ಆಗುತ್ತೆ. ಆ ಸರ್ಕಾರದ ವಿರುದ್ಧ ಈಗ ಮತ್ತೆ ಭುಗಿಲೇಳ್ತಾ ಇದೆ ಆಕ್ರೋಶ. ಆದರೆ ಈಗ ಹಿಂದೂಗಳನ್ನೇ ಈ ರೀತಿಯಾಗಿ ಹುಡುಕಿ ಕೊಲ್ತಾ ಇರೋದು, ಹತ್ಯೆ ಮಾಡ್ತಾ ಇರೋದು, ದಾಳಿ ಮಾಡ್ತಾ ಇರೋದು ಯಾರೂ ಕೂಡ ಸಹಿಸೋಕೆ ಆಗ್ತಾ ಇಲ್ಲ. ಅಲ್ಲಿರುವಂತಹ ಹಿಂದೂಗಳಿಗೆ ಭಯ ಶುರುವಾಗಿದೆ. ನಾವು ಹಿಂದೂಗಳು ಅಂತ ಹೇಳ್ಕೊಂಡ್ರೆ ಎಲ್ಲಿ ನಮ್ಮನ್ನು ಕೊಲ್ತಾರೋ ಅನ್ನುವಂತಹ ಭಯ ಮನಸ್ಸಲ್ಲಿ ಕಾಡ್ತಾ ಇದೆ. ಅವ್ರು ಹೇಳ್ಕೊಳ್ಳೋಕೆ ಆಗ್ತಾ ಇಲ್ಲ, ಹೊರಗಡೆ ಬಂದು ತಿರ್ಗಾಡೋಕೆ ಆಗ್ತಾ ಇಲ್ಲ, ಯಾರಿಗೂ ಮುಖ ತೋರ್ಸೋಕೆ ಆಗ್ತಾ ಇಲ್ಲ. ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು, ಎಲ್ಲಿ ಸ್ಫೋಟ ಆದರೂ ಆಗ್ಬೋದು, ಬೆಂಕಿ ಆದರೂ ಹಚ್ಬೋದು, ಕೊಲೆ ಆದರೂ ಆಗ್ಬೋದು. ಆ ರೀತಿಯಾದಂತಹ ವಾತಾವರಣ ಬಾಂಗ್ಲಾದೇಶದಲ್ಲಿ ನಿರ್ಮಾಣವಾಗಿದ್ದೇವೆ. ಎಲ್ಲವೂ ಕೂಡ ಕೈ ತಪ್ಪಿ ಹೋಗ್ಬಿಟ್ಟಿದೆ ಅಲ್ಲಿ. ನಾವು ಹಿಂದೆ ಕೂಡ ಗಮನಿಸಿದ್ವಿ, ಬೇರೆ ಬೇರೆ ದೇಶಗಳಲ್ಲಿ ಝನ್ಸಿ ಹೋರಾಟಗಳನ್ನು ಮಾಡ್ತಾ ಇದ್ರು, ಪ್ರತಿಭಟನೆ ಆಗ್ತಾ ಇತ್ತು, ಅಲ್ಲಿ ಕೂಡ ಹಿಂಸಾಚಾರಗಳು ಆಗ್ತಾ ಇತ್ತು. ಆದರೆ ಇಲ್ಲಿ ಏನಾಗ್ತಾ ಇದೆ, ಅಲ್ಲಿ ಆದಂತಹ ಒಂದು ಪ್ರತಿಭಟನೆಗಳಿಗೂ ಈಗ ಬಾಂಗ್ಲಾದೇಶದಲ್ಲಿ ಆಗ್ತಿರುವಂತಹ ಹಿಂಸೆಗಳಿಗೂ ದೌರ್ಜನ್ಯಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಯಾರೂ ಹಿಂದೂಗಳನ್ನು ಹುಡುಕಿ ಹತ್ಯೆ ಮಾಡ್ತಾ ಇರಲಿಲ್ಲ, ದಾಳಿ ಮಾಡ್ತಾ ಇರಲಿಲ್ಲ, ಪ್ರತಿಭಟನೆ ಮಾಡ್ತಾ ಇರಲಿಲ್ಲ. ಬಾಂಗ್ಲಾದೇಶದಲ್ಲಿ ಮಾತ್ರ ಈ ರೀತಿಯಾಗಿ ಆಗ್ತಾ ಇದೆ. ಅಲ್ಲಿನ ಕೆಲವು ವ್ಯಕ್ತಿಗಳು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಒಂದು ಗುಂಪೊಂದು ಅಂತ ಹೇಳ್ತಾ ಇದ್ದಾರೆ. ಆ ಗುಂಪು ಏನಿದೆ ಈ ರೀತಿಯಾಗಿ ಕ್ರೌರ್ಯವನ್ನು ಮರಿತಾ ಇದೆ, ಪ್ರತಿಭಟನೆಯ ಹೆಸರಲ್ಲಿ ಹಿಂದೂಗಳ ಹತ್ಯೆಯನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ನಾನಾ ದೇಶಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ. ಭಾರತ ಕೂಡ ಅಷ್ಟೇ. ಅದರಲ್ಲಿ ಒಂದು ಈಗ ಅಲ್ಲಿನವರನ್ನು ರಕ್ಷಣೆ ಮಾಡೋಕೆ ಭಾರತ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.